ಅಲ್ವೇ ಎಷ್ಟು ಸಾರಿ ಬಡ್ಕೊಂಡೆ ಆ ಸ್ಟ್ರೈಟ್ನಿಂಗ್ ಬೇಡ ಬೇಡ ಅಂತ. ಅಮ್ಮ ಸ್ಟ್ರೈಟ್ನಿಂಗ್ ಅಲ್ಲ, ಕೆರಟಿನು. ಕೆರ ತಗೊಂಡ್ ಹೊಡಿತೀನಿ. ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರೆ ಪರವಾಗಿಲ್ಲ, ಅದ್ರ ಜೊತೆಗೆ ಶಾಂಪೂ ಕಂಡೀಷನರ್ ಏನೇ ಅದ್ರ ಮೇಲೆ ಇನ್ನು ಏನೇನೋ ದುಡ್ಡು ಹಾಕೊಂಡು ಈ ತರ ಮಾಡ್ಬೇಕಮ್ಮ ಆ ತರ ಮಾಡ್ಬೇಕಮ್ಮ. ಯಾರಿಗ್ ಉದ್ಧಾರ ಮಾಡ್ತಿದ್ಯಾ ನೀನು? ಮನೆ ತುಂಬಾ ಬರೀ ಕೂದ್ಲೆ, ಅಲ್ಲಿ ಗುಡ್ಸು ಕೂದ್ಲು ಇಲ್ಲಿ ಗುಡ್ಸು ಕೂದ್ಲು, ಈ ಗುಡ್ಸಿ 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 ನನ್ನ ಬೆನ್ನೆಲ್ಲ ಸೌದ್ ಹೋಗ್ಬಿಟ್ಟಿದೆ. ಈ ದರಿದ್ರನ್ ಮಾಡಿಸ್ಕೊಂಡ್ ಬಂದಿಯಲ್ಲ ಆ ಶ್ವೇತಾ ಲಕ್ಷ್ಮಿ ಎಲ್ರು, ಅಯ್ಯೋ ಉಮಾಂಟಿ ನಿಮ್ ಮಗಳು ಎಷ್ಟು ಚಂದ ಇದ್ದಾಳೆ ಕಣ್ರಿ, ಆಹಾ ಹೀರೋಯಿನ್ ತರ ಇದ್ದಾಳೆ, ಫಿಲ್ಮಿಗೆ ಕಳಿಸ್ಬಿಡ್ಬೋದು ಅಂತ ಎಲ್ಲ ಹೇಳ್ತಿದ್ರು. ಈಗ ನಿನ್ ಮುಖನ ನೋಡ್ಬೇಕು, ಮೇಲ್ಗಡೆ ಹಕ್ಕಿಗೂಡು ಕೆಳಗಡೆ ಪರಕೆ ಕಡ್ಡಿ, ಹಣೆ ನೋಡು ಇಷ್ಟು ಆಗ್ಲಾ ಕೂದೆಲ್ಲ ಉದ್ರು ಹೋಗಿ ಇಲ್ಲಿ 2 ಕಾಂಪ್ಲೆಕ್ಸ್ ಕಟ್ಟೋ ಅಷ್ಟು ಜಾಗ ಆಗೋಗ್ಬಿಟ್ಟಿದೆ. ಅನಮರ್ಯಾದೆ ಏನಾದ್ರು ಐತೇನೆ ನಿನಗೆ? ಅದೇ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಬಂದಿದ್ದೀನ ನೋಡ್ಬೇಕು. ಓಹೋ ರೀಲ್ಸ್ ಮೇಲ್ ರೀಲ್ಸು, ಕೂದ್ಲು ಹಾರದೇನೋ, ಈ ಫ್ಯಾನ್ ಹಿಂಗೆ ಅಡಿಲ್ ಕುತ್ಕೊಂಡು ರೀಲ್ಸ್ ಮಾಡೋದೇನೋ. ಇವಾಗ ಮಾಡು ನೋಡೋಣ, ಈ ಪರ್ಕೆ ಕಡ್ಡಿನ ಯಾರು ನೋಡ್ತಾರೆ ನೋಡ್ತೀನಿ. रुको जरा सबर करो. ಕಾರಣ ನಿಮ್ಮಪ್ಪ ದುಡ್ಡು ಕೊಟ್ಟು ಹಾಳು ಮಾಡ್ಬಿಟ್ಟಿದ್ದಾರೆ.